ಕಾಡು ಸಕಲ ಜೀವರಾಶಿಗಳ ಮೂಲಾಧಾರ. ನಿತ್ಯ ಸುಂದರ, ಸದಾ ತನ್ನದೇ ಧಾಟಿಯಲ್ಲಿ ವರ್ಣರಂಜಿತವಾಗಿರುವ ಈ ಪ್ರಕೃತಿಗೆ ಬೇಸಿಗೆಯು ಹೊಸತೇನಲ್ಲ. ಹಸಿರಾಗಿದ್ದ ಕಾಡು ಮತ್ತೆ ಚಿಗುರೊಡೆಯಲು ತನ್ನ ಎಲೆಗಳನ್ನು ಉದುರಿಸಲು ಆಯ್ದುಕೊಂಡ ಸಮಯವಿದು. ಆದರೆ ಬೇಸಿಗೆಯು ಕೇವಲ ಬಿರುಬಿಸಿಲಷ್ಟೇ ಅಲ್ಲ, ಹಲವಾರು ಸವಾಲುಗಳನ್ನೂ ತಂದೊಡ್ಡುತ್ತದೆ. ಅದರಲ್ಲೂ ಕಾಡ್ಗಿಚ್ಚಂತೂ ಊಹಿಸಲಾಗದಷ್ಟು ಹಾನಿ ಮಾಡಿಬಿಡುತ್ತದೆ. ಬಹುಪಾಲು ಕಾಡಿಗೆ ನೈಸರ್ಗಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದು ತೀರಾ ಕಡಿಮೆ. ಆದರೆ ಮಾನವನ ನಿರ್ಲಕ್ಷ್ಯದಿಂದ ಅಥವಾ ಬೇಕೆಂದಲೇ ಬೆಂಕಿ ಹಚ್ಚುವ ಕೃತ್ಯಗಳಿಂದ ಬೇಸಿಗೆಯಲ್ಲಿ ಕಾಡು ಸುಟ್ಟು ಕರಕಲಾಗುತ್ತದೆ. ಇದರಿಂದಾಗುವ ಹಾನಿ ವಿನಾಶಕಾರಕ. ಮುಗ್ಧ ಹಾಗೂ ಎಷ್ಟೋ ಪುಟ್ಟ ಜೀವಗಳು ಬೆಂಕಿಯಿಂದ ತಪ್ಪಿಸಿಕೊಳ್ಳಲಾಗದೆ ನಿಸ್ಸಹಾಯಕವಾಗಿ ಸಜೀವ ದಹನವಾಗುತ್ತವೆ. ಹಾವುಗಳು ಇದ್ದಲ್ಲೇ ಸುಟ್ಟು ಬೂದಿಯಾದರೆ ಹಾರಲು ಈಗಷ್ಟೇ ಕಲಿಯಬೇಕಿದ್ದ ಹಕ್ಕಿಯ ಮರಿಗಳು ಇದ್ದಲಂತಾಗಿವೆ. ಮೊಲದ ಮರಿಗಳಂತೂ ನೆಲದಲ್ಲೇ ಬೆಂದು ಹೋಗಿವೆ. ಆನೆಯ ಮರಿಯೊಂದು ಬೆಂಕಿಯ ಹಬೆ ತಡೆಯಲಾರದೆ ತನ್ನ ತಾಯಿಯ ಬಾಲ ಹಿಡಿದು ಓಡುವ ದೃಶ್ಯ ಮನಕಲಕುವಂಥದ್ದು. ಅಮ್ಮನನ್ನು ಕಳೆದುಕೊಂಡ ಪುಟ್ಟ ಜಿಂಕೆಯ ಪಾಡಂತೂ ನೋಡಲಾಗದು. ಸಣ್ಣ ಬೆಂಕಿಯ ಕಿಡಿಯೊಂದು ನಮ್ಮ ಚರ್ಮಕ್ಕೆ ತಾಕಿದರೆ ತಡೆಯಲಾರದೆ ಕೂಗಾಡುವ ನಾವು ಆ ಪ್ರಾಣಿಗಳಿಗೆ ಆದ ಗಾಯದ ಬಗ್ಗೆ ಸ್ವಲ್ಪವಾದರೂ ಮರುಗಲಿಲ್ಲವೇಕೆ? ಈ ವಿನಾಶ ಇಷ್ಟಕ್ಕೇ ಮುಗಿಯುವುದಿಲ್ಲ. ನೆಲದ ಮೇಲೆ ಬಿದ್ದಿರುವ ಒಣ ಎಲೆಗಳ ಹಾಸು ನೈಸರ್ಗಿಕ ಸ್ಪಂಜಿನಂತೆ ಮಳೆಯ ನೀರನ್ನು ಹಿಡಿದಿಟ್ಟು ಭೂಮಿಗೆ ಇಂಗಿಸಲು ಸಹಕಾರಿಯಾಗುತ್ತಿತ್ತು. ಆದರೀಗ ಮಳೆಯ ನೀರಿನ ರಭಸಕ್ಕೆ ಮಣ್ಣು ಹರಿದು ಹೋಗಿ ಭೂ ಸವೆತಕ್ಕೆ ಗುರಿಯಾಗಿ ನಿಧಾನವಾಗಿ ತನ್ನ ಸತ್ವವನ್ನೆಲ್ಲ ಕಳೆದುಕೊಂಡು ಬಂಜರಾದರೆ ಹೊಲ ಗದ್ದೆಗಳು ನಿರ್ಜೀವವಾಗುತ್ತವೆ. ಹೀಗೆಯೇ ಅಂತರ್ಜಲ ಮಟ್ಟ ಕುಸಿದರೆ ಭವಿಷ್ಯದಲ್ಲಿ ಮಾನವನು ನೀರಿಗಾಗಿ ಯುದ್ಧ ಮಾಡಿದರೂ ಆಶ್ಚರ್ಯಪಡಬೇಕಿಲ್ಲ. ಧೈರ್ಯಶಾಲಿ ಅರಣ್ಯ ರಕ್ಷಕರು ಅರಣ್ಯವು ಬೆಂಕಿಯ ಕೆನ್ನಾಲಗೆಗೆ ತುತ್ತಾಗುವುದನ್ನು ತಡೆಯಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಮುನ್ನುಗ್ಗುತ್ತಾರೆ. ಆದರೆ ಇದು ಕೇವಲ ಅರಣ್ಯ ಇಲಾಖೆಯ ಕೆಲಸ ಮಾತ್ರವೇ? ನಾನು ನಿಮ್ಮನ್ನೂ ಸಹ ರಕ್ಷಕರಂತೆ ನೋಡಲು ಇಚ್ಛಿಸುತ್ತೇನೆ. ನನ್ನನ್ನು ಈ ಬೆಂಕಿಯ ರೌರವ ನರಕದಿಂದ ರಕ್ಷಿಸುವಿರಾ?